ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ರಿಲೇಟೆಡ್ ಒಂದಿಷ್ಟು ಅಪ್ಡೇಟ್ಗಳು ಸಿಕ್ಕಿದೆ, ಒಂದಾಗಿ ನೋಡ್ತಾ ಹೋಗೋಣ. ಕೆಲವು ದಿನಗಳ ಹಿಂದೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ. ನೋಡಿ ಏನಿಸ್ತು ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಆ ಪ್ರೋಮೋದಲ್ಲಿ ಮೇನ್ ಆಗಿ ಇದ್ದಂಥ ಒಂದು ವಿಷಯ ಏನಪ್ಪ ಅಂದರೆ, ಒಂದು ಕತೆ, ಆ ಸ್ಟೋರಿ ಹೇಳೋ ಮುಖಾಂತರ ಅವ್ರು ಮಾಡಿದ್ದೇನಪ್ಪ ಅಂದರೆ, ನೀವು ಇಷ್ಟು ಸೀಸನ್ ನೋಡ್ಕೊಂಡ್ಬಂದಿದ್ದೀರಾ. ಸೊ 11 ಸೀಸನ್ ಆಗಿದೆ, ಜೊತೆಗೆ OTT ಸೀಸನ್ ಸೇರಿಕೊಂಡ್ರೆ ಇನ್ನೊಂದು ಎಷ್ಟು ಸೀಸನ್ ಆಗುತ್ತೆ. ಸೊ ಇಷ್ಟು ಸೀಸನ್ ನೋಡ್ಕೊಂಡು ಬಂದಮೇಲೆ 12 ಸೀಸನ್ ಏನಿರುತ್ತೆ ಗುರು ಅಂತ ಅನ್ಕೋತೀರಾ. ಹಂಗೆ ಅನ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಪ್ರತಿ ಸಲ ಬಿಗ್ ಬಾಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳಾಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಅಂತ ನಮಗೆ ಆ ಪ್ರೋಮೋದಲ್ಲಿ ಹೇಳ್ತಾರೆ. ಆ್ಯಂಡ್ ಜೊತೆಗೆ ಆ ಸ್ಟೋರಿ ನರೇಟ್ ಮಾಡಿದಂಥದ್ದು ಚೆನ್ನಾಗಿತ್ತು. ಅದು ತುಂಬ ಸಿಂಪಲ್ ವಿಷಯನೇ ಆ ಸ್ಟೋರಿ ಮುಖಾಂತರ ಹೇಳಿದಂತ ಚೆನ್ನಾಗಿತ್ತು, ಇಷ್ಟ ಆಯಿತು. ಆ್ಯಂಡ್ ಜೊತೆಗೆ ಈ ಸೀಸನ್ ಈ ಟೀಮ್ ವರ್ಕ್ ಮಾಡಿರೋದು ಹೇಗಿದೆ ಅಂದರೆ, ತುಂಬ ಸಿಂಪಲಾಗಿ ಇಡ್ತಾ ಇದ್ದಾರೆ ವಿಷಯಗಳನ್ನ. ಅದು ಚಂದನೇ. ಏನಕ್ಕೆ ಅಂದರೆ, ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ರೀತಿ ಏನೋ ಮಾಡೋ ಬದಲು ಈ ಥರ ಮಾಡಿ ಸಿಂಪಲಾಗಿ ಇಟ್ಟರೆ ಸೀಸನ್ ಚೆನ್ನಾಗಿ ಹಿಟ್ಟಾಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಇದಾದಮೇಲೆ ಆ ಪ್ರೋಮೋದಲ್ಲಿ ಇದ್ದಂಥ ಮೇನ್ ಅಪ್ಡೇಟ್, ತುಂಬ ಜನ ಕೇಳ್ತಿದ್ರಿ ಈ ಸೀಸನ್ ಟೈಮಿಂಗ್ಸ್ ಏನಾದ್ರು ಚೇಂಜ್ ಆಗುತ್ತೆ ಏನು ಕತೆ ಅಂದ್ಬಿಟ್ಟು. ಸೊ ಅಲ್ಲಿಗೆ ನಮ್ಗೆ ಉತ್ತರ ಸಿಗುತ್ತೆ. ಏನಪ್ಪ ಅಂದರೆ, ಪ್ರೋಮೋದಲ್ಲಿ ಇದ್ದಂಥದ್ದು 9:30 ಬಿಗ್ ಬಾಸ್ ಈ ಸೀಸನ್ ಎಪಿಸೋಡ್ಗಳು ಬರುತ್ತೆ ಅಂತ. ಆ್ಯಂಡ್ ಜೊತೆಗೆ ಮೇಯ್ನಾಗಿ ಇನ್ನೊಂದೇನಪ್ಪ ಅಂದರೆ, ಸೆಪ್ಟೆಂಬರ್ 28 ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಸೊ ಇದಿಷ್ಟು ಆ ಪ್ರೋಮೋಗೆ ಸಂಬಂಧಪಟ್ಟಂತೆ ಇದ್ದಂಥ ವಿಷಯಗಳು, ಓಕೆನಾ. ಆ್ಯಂಡ್ ಇದನ್ನು ಬಿಟ್ಟು ಇನ್ನೊಂದೇನಪ್ಪ ಅಂದರೆ, ತುಂಬ ಜನ ಕೇಳಿದಂಥದ್ದು ಪ್ರೆಸ್ ಮೀಟ್ ಬಗ್ಗೆ. ಆ್ಯಕ್ಚುಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸೀಸನ್ ಬೇಗನೆ ಪ್ರೆಸ್ ಮೀಟ್ ಮಾಡಿದ್ರು. ನಾನು ಅಂದ್ಕೊಂಡೆ ಅದು OTT ಸೀಸನ್ ಮಾಡೋದಕ್ಕೇನೋ ಇರ್ಬೋದು ಅಂತ ಅಂದ್ಕೊಂಡೆ, ಆದರೆ OTT ಸೀಸನ್ಗೆ ಅಲ್ಲ. ಆ್ಯಕ್ಚುಲಿ ಏನಕ್ಕೆ ಮಾಡಿದ್ರು ಅಂದರೆ, ಸುದೀಪ್ ಅಣ್ಣವರು ಪಕ್ಕ ಈ ಸಲ ಅವರೇ ಕಂಟಿನ್ಯೂ ಆಗ್ತಿದ್ದಾರೆ ಅನ್ನೋದ್ರ ಜೊತೆಗೆ ಒಂದಿಷ್ಟು ಕಂಡೀಷನು ಅದು ಇದ್ರ ಬಗ್ಗೆ ಎಲ್ಲ ತುಂಬ ಚರ್ಚೆ ಆಗ್ತಿದ್ದಲ್ಲ, ಅದನ್ನು ಕೂಡ ಕ್ಲಾರಿಫಿಕೇಷನ್ ಕೊಟ್ಟರು. ಆ್ಯಂಡ್ ಸುದೀಪ್ ಅಣ್ಣ ಕೂಡ ಒಂದಿಷ್ಟು ಮಾತಾಡಿದ್ರು. ಆ್ಯಂಡ್ ಜನಕ್ಕೂ ಕೂಡ ಒಂದಿಷ್ಟು ಹೋಪ್ ಅನ್ನೋದು ಬಂತು ಈ ಸೀಸನ್ ಮೇಲೆ. ಬಿಕಾಸ್ ಸುದೀಪ್ ಅಣ್ಣ ಬಿಡ್ತೀನಿ ಅಂದಮೇಲೆ ಒಂದಿಷ್ಟು ನೆಗೆಟಿವ್ ಕೂಡ ಆಯಿತು, ಹಾಗಾಗಿ ಓಕೆನಾ. ಆ್ಯಂಡ್ ಅಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ಮಾತಾಡಿಲ್ಲ. ಪ್ರೆಸ್ ಮೀಟ್ ಅಂತ ಬಂದಾಗ ನಮಗೆ ಎಷ್ಟೋ ವಿಷಯಗಳಿಗೆ ಉತ್ತರ ಸಿಗುತ್ತೆ. ಬಟ್ ಆ ಪ್ರೆಸ್ ಮೀಟಲ್ಲಿ ಇದ್ದಂಥದ್ದು ತುಂಬ ಮೇನ್ ವಿಷಯ ಏನಪ್ಪ ಅಂದರೆ, ಸುದೀಪ್ ಅಣ್ಣನೇ ಹೋಸ್ಟ್ ಮಾಡ್ತಿರೋಂಥದ್ದು, ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರು ಮುಂದಿನ 4 ವರ್ಷನೇನೋ ಅವರೇ ಹೋಸ್ಟ್ ಆಗಿರ್ತಾರೆ, ನಿರೂಪಣೆ ಮಾಡ್ತಾರೆ ಅನ್ನೋದನ್ನ ನಮ್ಗೆ ಅಪ್ಡೇಟ್ ಕೊಟ್ಟರು. ಅದನ್ನು ಬಿಟ್ಟು ನಮ್ಗೆ ಬೇರೆ ಅಪ್ಡೇಟ್ಗಳು ಸಿಕ್ಕಿರಲಿಲ್ಲ. ಆದರೆ ಇವಾಗ ತುಂಬ ಜನಕ್ಕೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಇವಾಗ ಬರುವಂಥ ಪ್ರೆಸ್ ಮೀಟಲ್ಲಿ ಆಗುತ್ತೆ. ತುಂಬ ಜನ ಕೇಳ್ತಿದ್ರಿ ಪ್ರೆಸ್ ಮೀಟ್ ಯಾವಾಗ ಅಂತ. ಆ್ಯಕ್ಚುಲಿ ಆನೆಸ್ಟ್ ರಿವ್ಯೂ ಅವರು ಅಪ್ಡೇಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 25 ಇಲ್ಲ ಸೆಪ್ಟೆಂಬರ್ 26 ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು ಅಪ್ಡೇಟ್ ಮೇನ್ ಇರುವಂಥದ್ದು. ನನ್ನ ಪ್ರಕಾರ 25th ಆಗ್ಬೋದು ಅಂತ ಅನಿಸುತ್ತೆ. 26th ಆದರೂ ಕೂಡ ಅದೇ ಸ್ವಲ್ಪ ಟೈಮ್ ಅಂತ ಅನಿಸುತ್ತೆ. ಸ್ಟಿಲ್ ಇನ್ನೆರಡು ದಿನ ಪ್ರೆಸ್ ಮೀಟ್ಗೆ ತುಂಬ ಲಾಂಗ್ ಟೈಮ್ ತೊಗೊಳ್ಳೋದಿಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ ಇರೋಲ್ಲ ಅಂತ ಅನ್ಕೋತೀನಿ. ಆವತ್ತು ತುಂಬ ವಿಷಯಗಳಿಗೆ ಉತ್ತರ ಸಿಗುತ್ತೆ, ಕಾದು ನೋಡೋಣ. ಆ್ಯಂಡ್ ಇದಾದಮೇಲೆ ಇನ್ನೊಂದು ಎಲ್ಲರೂ ಕೂಡ ಒಂದು ಕುತೂಹಲ ಇದೆ. ಆ್ಯಂಡ್ ಆಲ್ರೆಡಿ ನಿಮ್ಗೆ ಒಂದು ವಿಡಿಯೋ ಕೂಡ ನಿಮಗೆ ಪೋಸ್ಟ್ ಮಾಡಿದ್ದೆ. ಈ ಸಲ ಬಿಗ್ ಬಾಸ್ ಮನೆ ಸೀಸನ್ 11 ಏನಿತ್ತು ಆ ಮನೆ ಅಲ್ಲ, ಬೇರೆ ಕಡೆ ಇವಾಗ ಶಿಫ್ಟ್ ಆಗಿದೆ ಅಂತ. ಆ್ಯಂಡ್ ಅಲ್ಲಿ ಇವಾಗ ಎಲ್ಲ ರೆಡಿ ಆಗ್ತದೆ ಅಂತ ಹೇಳಿದ್ದೆ. ಆ್ಯಂಡ್ ಇವಾಗ ಒಂದು ಇಮೇಜ್ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಆ್ಯಂಡ್ ನನಗಿದು ನಿನ್ನೆ ಒಬ್ಬರು ಇನ್ಸ್ಟಾಗ್ರಾಮ್ ಶೇರ್ ಮಾಡಿದರು. ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದು ನಮ್ಮ ಬಿಗ್ ಬಾಸ್ ಮನೆ ರೆಡಿ ಆಗ್ತಿರುವಂಥದ್ದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಂಗೂ ಇದೆಯೇನೋ ಅಂತ ಅನಿಸುತ್ತೆ. ಜೊತೆಗೆ ಡೋರ್ ಓಪನಿಂಗ್ದೆಲ್ಲ ಏನಿದೆ ತುಂಬ ಚೆನ್ನಾಗಿದೆ, ಆ ಸ್ಟೈಲ್ ಆಗಿದೆ ಅಂತ ಅನಿಸ್ತು. ಆ್ಯಂಡ್ ಇದಾದಮೇಲೆ ಗೋಡೆ ಮೇಲೆ ನಾನು ನಮ್ಮ ಆಂಜನೇಯನ ಅಂತ ಅನಿಸಿದೆ, ಗೊತ್ತಿಲ್ಲ ಏನು ಕತೆ ಅಂತ. ಸೊ ನೋಡುವ, ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಂಗೆ, ನಮ್ಮ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಗೆ ಏನಾದರೂ ಡಿಫ್ರೆನ್ಸ್ನ ತಂದರು ಮನೇಲೇ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಈ ಸೀಸನ್ ನೆಕ್ಸ್ಟ್ ಲೆವೆಲ್ ಹೊರಟೋಗುತ್ತೆ. ಯಾಕಂದರೆ ಅದು ತುಂಬ ಕಂಪ್ಲೇಂಟ್ ಆಗ್ತಿತ್ತು 1-2 ಸೀಸನ್ನಿಂದ. ಸೊ ಇವಾಗ ಇವರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇವಾಗ ಇದೊಂದೇ ಫೋಟೋ ಸಿಕ್ಕಿರುವಂಥದ್ದು. ಸೊ ಇದು ನೋಡ್ಕೊಳ್ಳಿ, ನಿಮ್ಗೆ ಅನಿಸುತ್ತೆ ಗೈಸ್ ಚೆನ್ನಾಗಿದೆ, ಇನ್ನೂ ನಡೀತಿದೆ ವರ್ಕು, ಇನ್ನೂ ತುಂಬ ಇದೆ ಅಂತ ಅನಿಸುತ್ತೆ. ಇದು ಆಲ್ರೆಡಿ ಮೊದಲು ಫೋಟೋ ತೊಗೊಂಡ್ರದ್ದು ಇವಾಗ ವೈರಲ್ ಆಗ್ತಿದೆ ಅಂತ ಅನಿಸುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿರ್ತಾರೆ ನನ್ನ ಪ್ರಕಾರ. ನೋಡುವ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಎಲ್ಲವೂ ಕೂಡ ಒಳ್ಳೆ ರೀತಿ ಆಗ್ತಿದೆ ಅಂತ ಅನಿಸುತ್ತೆ. ನನಗೂ ಏನು ಆಸೆ ಅಂದರೆ ಒಳ್ಳೆ ಸೀಸನ್ ಆಗಲಿ ಅಂತಲೇ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸೀಸನ್ ಆಗಲಿ ಅಂತ. ನೋಡುವ ಬಿಗ್ ಬಾಸ್ ಸೀಸನ್ 12 ಬರ್ತಿದೆ, ರೆಡಿನಾ ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಜೊತೆಗೆ ಇನ್ನೂ ಒಂದಿಷ್ಟು 18 ಜನದ್ದು ಒಂದು ಲೀಸ್ಟ್ ಸಿಕ್ಕಿದೆ. ಯಾರು ಜಾಸ್ತಿ ರಿಪೀಟೆಡ್ ಆಗಿದ್ದಾರೆ, ರೂಮರ್ಸ್ ಯಾರ್ದು ಜಾಸ್ತಿ ಆಗ್ತಿದೆ ಹೆಸರು ಅವ್ರದ್ದು, ಅದರಲ್ಲಿ ತುಂಬ ಜನ ಬರುವಂಥ ಸಾಧ್ಯತೆ ತುಂಬ ಇದೆ. ಅದನ್ನು ಕೂಡ ನಾಳೆ ಇಲ್ಲ ನಾಳಿದ್ದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್. ಆ್ಯಂಡ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದನ್ನ ಮಿಸ್ ಮಾಡಿಬಿಡಿ, ಓಕೆನಾ? ಬಾಯ್.